ಎವ್ರಿವನ್, ಇವತ್ತು ಟೀ ಟೈಮ್ ಸ್ಪೆಷಲ್ ಆಗಿರುವಂತಹ ಕಟೋರಿ ಚಾಟ್ ರೆಸಿಪಿನ ಟ್ರೈ ಮಾಡೋಣ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲಲ್ಲಿ 1 ಕಪ್ ಮೈದಾ, ಸ್ವಲ್ಪ ಅಜ್ವೈನ್, ಉಪ್ಪು, 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನೊಂದು ತನಕ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಾವು ಮಾಮೂಲಿ ಹೇಗೆ ಪೂರಿಗೆಲ್ಲ ಹಿಟ್ಟು ಕಲಿಸ್ತೀವಲ್ಲ ಅದೇ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಲಿಕ್ಕೆ ಬಿಡಿ. ಈಗ ಹಿಟ್ಟನ್ನು ಚೆನ್ನಾಗಿ ಲಟ್ಟಿಸ್ಕೊಂಡು ಸಣ್ಣ ಸಣ್ಣ ಪೀಸ್ ಆಗಿ ಮಾಡ್ಕೊಳ್ಳೋಣ. ಮಾಮೂಲಿ ಪೂರಿಗೆ ಎಷ್ಟು ಬೇಕೋ ಆ ಥರ ಪೀಸಸನ್ನು ನಾನು ಮಾಡ್ಕೊತಾ ಇದ್ದೀನಿ ಇಲ್ಲಿ. ನೋಡಿ, ಈಗ ಒಂದೊಂದೇ ಪೇಡನ್ನು ತಗೊಂಡು ಲಟ್ಟಿಸ್ಕೊಂಡು ನಿಮ್ಮ ಹತ್ರ ಯಾವುದಾದ್ರೂ ಒಂದು ಸಣ್ಣ ಕಪ್ ಇದ್ದರೆ ಅದನ್ನು ತಗೊಂಡು ಹಿಟ್ಟನ್ನು ಫಿಲ್ ಮಾಡಿ ಉಳಿದಿದ್ದ ಹಿಟ್ಟನ್ನು ಚಾಕುವಿಂದ ಕಟ್ ಮಾಡಿ. ನೋಡಿ, ನಾನು ಇನ್ನೊಂದು ಮಾಡಿ ತೋರಿಸ್ತೀನಿ. ಲಟ್ಟಿಸ್ಕೊಂಡು 1 ಕಪ್ಪಿಗೆ ಪೂರ್ತಿ ಫಿಲ್ ಮಾಡಿ ಎಕ್ಸ್ಟ್ರಾ ಇರೋದನ್ನ ಚಾಕುವಿಂದ ಸೈಡಿಂದ ಕಟ್ ಮಾಡಿ. ನೀವು ಲಟ್ಟಿಸ್ಕೊಂಡಿರೋದು ಸ್ವಲ್ಪ ದಪ್ಪನೇ ಇರಲಿ, ತೆಳು ಇದ್ರೆ ಮತ್ತೆ ಎಣ್ಣೆಯಲ್ಲಿ ಹರಿದು ಹೋಗುತ್ತೆ. ಈಗ ಒಂದು ಫೋಕ್ ಸಹಾಯದಿಂದ ಎಲ್ಲದನ್ನು ಪ್ರಿಕ್ ಮಾಡಿ. ನಾವು ಒಂದು ಪ್ಯಾನಲ್ಲಿ ಎಣ್ಣೆನ ಬಿಸಿ ಮಾಡೋಕೆ ಇಟ್ಟಿದ್ದೆ. ಈಗ ಚೆನ್ನಾಗಿ ಕಾದ ಎಣ್ಣೆಯಲ್ಲಿ ಒಂದೊಂದೇ ಕಪ್ಪನ್ನು ಬಿಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ ಕಪ್ಗಳು ಬಿಟ್ಕೊಳ್ಳುತ್ತೆ ಹಿಟ್ಟನ್ನು. ಒಳಗಿಂದನೂ ಕೂಡ ಎಣ್ಣೆ ಹಾಕ್ತಾ ಇದ್ದೀನಿ, ಇಲ್ಲಾಂದರೆ ಒಳಗಡೆ ಹಸಿಯಾಗಿರುತ್ತೆ ಹಿಟ್ಟು. ಈಗ ಚಾಟ್ಗೆ ಬೇಕಾದಂತಹ ಕಟೋರಿಗಳು ರೆಡಿಯಾಗಿದೆ. ಇಲ್ಲಿ ಚಾಟ್ಗೆ ಬೇಕಾದಂತಹ ಈರುಳ್ಳಿ, ಟೊಮೆಟೊ, ಬೇಯಿಸಿದ ಆಲೂಗೆಡ್ಡೆ, ಕಾಬೂಲ್ ಕಡಲೆ, ಶೇವ್, ಹಸಿರು ಚಟ್ನಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲ ಕಟೋರಿಗೂ ಮೊದಲಿಗೆ ಕಾಬೂಲ್ ಕಡಲೆ ಬೇಯಿಸಿದ್ದು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಬೇಯಿಸಿದ ಆಲೂಗೆಡ್ಡೆನ ಸೇರಿಸ್ತಾ ಇದ್ದೀನಿ. ಈರುಳ್ಳಿನ ಹಾಕಿ ಈಗ ಇದಕ್ಕೆ ಟೊಮೆಟೊನ ಹಾಕಿ ಸೇರಿಸ್ತಾ ಇದ್ದೀನಿ. ಮೊಸರು, ಹಸಿರು ಚಟ್ನಿ, ಹುಣಸೆ ಹಣ್ಣಿಂದು ಸ್ವೀಟ್ ಚಟ್ನಿ, ಹುಣಸೆ ಹಣ್ಣಿನ ಚಟ್ನಿ, ಮತ್ತು ಇದಾದಮೇಲೆ ಚಾಟ್ ಮಸಾಲ, ಹಾಗೆ ಶೇವ್. ಈಗ ಮೇಲೆ ದಾಳಿಂಬೆ ಹಣ್ಣನ್ನು ಹಾಕಿ ಸೇರಿಸ್ತಾ ಇದ್ದೀನಿ. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ಬೇಕಾದರೆ. ನೋಡಿ, ಸಿಂಪಲ್ ಆಗಿ ನಮ್ಮ ಕಟೋರಿ ಚಾಟ್ ಈಗ ರೆಡಿಯಾಗಿದೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಇಲ್ಲ ನಿಮ್ಮ ಮನೇಲಿ ಎಲ್ಲಾದರೂ ರಿಲೇಷನ್ಸ್ ಬಂದರೆ ನೀವು ಇದನ್ನು ಯೂಸ್ ಮಾಡ್ಕೊಬೋದು. ನೀವು ಫಾರ್ ವಾಚಿಂಗ್. ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.